ಪ್ರೈಮ್ ಟೈಮ್ನ ಎರಡನೇ ಸುದ್ದಿ ಯಾವುದೇ ರಾಜಕೀಯ ಅಥವಾ ಕರೆಂಟ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟದಲ್ಲ, ಒಂದು ಸಿನಿಮಾಗೆ ಸಂಬಂಧಪಟ್ಟಂಥ ಸುದ್ದಿ. ಕರ್ನಾಟಕದ ಕರಾವಳಿಯ ಒಂದು ಸಂಸ್ಕೃತಿಯನ್ನು ಒಳಗೊಂಡ ಯಕ್ಷಗಾನವನ್ನು ಒಳಗೊಂಡಂತಹ ಒಂದು ಸಿನಿಮಾ ಇವತ್ತು ಟ್ರೈಲರ್ ರಿಲೀಸ್ ಆಗೋದಿದೆ. ಈಗಾಗಲೇ 6:08 ಈ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಆದರೆ ಈ ಟ್ರೈಲರ್ ರಿಲೀಸ್ ಕಾರ್ಯಕ್ರಮ ಆ್ಯಂಕರ್ ಅನುಶ್ರೀ ಅವರ ಹೋಸ್ಟಿಂಗಲ್ಲಿ ನಡೆದಂಥ ಕಾರ್ಯಕ್ರಮ ಒಂದು ವಿವಾದದ ಗೂಡಾಗಿದೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಥಿಯೇಟರ್ನಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳ ಸಂಘದ ಒಂದಿಷ್ಟು ಜನ ಸದಸ್ಯರು ಏಕಾಏಕಿ ಅಲ್ಲಿದ್ದಂತಹ ಸಿನಿಮಾದ ನಿರ್ದೇಶಕರನ್ನು ಮತ್ತು ಸಹ ನಟರನ್ನು, ಬೇರೆ ಬೇರೆ ಸಿನಿಮಾದ ತಂಡವನ್ನು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಅದರಿಂದ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಈ ಸಿನಿಮಾ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ನಡೀತು. ಈ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಒಂದು ಕಡೆ ಈ ಸಿನಿಮಾದ ನಿರ್ದೇಶಕರಾಗಿರುವ ಗುರುದತ್ ಗಾಣಿಗ, ಅದರ ಜೊತೆಗೆ ಈ ಸಿನಿಮಾದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ನಿರ್ವಹಿಸಿರುವಂತಹ ರಾಜ್ ಬಿ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದರು. ಅವರಿಬ್ಬರ ಸಮ್ಮುಖದಲ್ಲೇ ಈ ಗಲಾಟೆ ನಡೆದಾಗ, ಅಂದರೆ ಯಾಕೆ ಪ್ರಜ್ವಲ್ ದೇವರಾಜ್ ಅವರನ್ನು ನೀವು ಇವತ್ತು ಕರೆದಿಲ್ಲ, ಯಾಕೆ ಅವರು ಬಂದಿಲ್ಲ ಅನ್ನೋ ಪ್ರಶ್ನೆ ಬಂದಾಗ, ಅವರ ಪೇಮೆಂಟ್ ವಿಚಾರದಲ್ಲಿ ಏನೋ ಸಿನಿಮಾ ತಂಡಕ್ಕೂ ಮತ್ತು ನಾಯಕ ನಟನ ನಡುವೆ ಒಂದು ಸಣ್ಣ ಸಮಸ್ಯೆ ಆಗಿದೆ. ಹೇಳಿದ್ದಂಥ ಪೇಮೆಂಟ್ ಈವರೆಗೆ ಕೊಟ್ಟಿಲ್ಲ ಮತ್ತು ಸ್ವಲ್ಪ GST ಕೊಡೋದು ಕೂಡ ಬಾಕಿ ಇದೆ. ಅಂದರೆ ಅರ್ಧಕ್ಕಿಂತ ಕಡಿಮೆ ಪೇಮೆಂಟ್ ಇವರೆಗೆ ಸಂಭಾವನೆಯನ್ನು ಪಡೆದಿದ್ದೀವಿ, ಉಳಿದ ಸಂಭಾವನೆಯನ್ನು ಕೊಟ್ಟ ನಂತರವೇ ಈ ಸಿನಿಮಾದ ಉಳಿದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತೀವಿ ಅಂತ ಹೇಳಿ ಈ ಚಿತ್ರದ ನಾಯಕ ನಟನಾಗಿರುವ ಪ್ರಜ್ವಲ್ ದೇವರಾಜ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಆದರೆ ಒಂದು ಸಿನಿಮಾ, ಅದರ ತಂಡ ಮತ್ತು ನಾಯಕರ ಅಥವಾ ತಂಡ ಮತ್ತು ಅದರಲ್ಲಿರುವಂಥ ಆರ್ಟಿಸ್ಟ್ಗಳ ನಡುವಿನ ವ್ಯಾವಹಾರಿಕ ಸಂಬಂಧ ಅದು ಅವರಿಬ್ಬರ ನಡುವೆನೇ ಇದ್ದರೆ ಚಂದ. ಅದು ಸಾಮಾಜಿಕವಾಗಿ ನೇರವಾಗಿ ಕ್ಯಾಮ್ರಾಗಳ ಮುಂದೆ ಅಥವಾ ಜನರ ಮುಂದೆ ಅದು ಚರ್ಚಿಸಲ್ಪಟ್ಟಾಗ ಆ ಸಿನಿಮಾದ ಒಂದು ವಿಚಾರದ, ಅಂದರೆ ಆ ಸಿನಿಮಾದ ಅಥೆಂಟಿಸಿಟಿಯ ಬಗ್ಗೆ ಪ್ರಶ್ನೆ ಬರುತ್ತೆ. ಒಂದು ಸಿನಿಮಾ ಮಾಡಿದ್ದೀರಿ, ಧಾರ್ಮಿಕ ನೆಲೆಗಟ್ಟು ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನ ಹೆಸರನ್ನು, ಒಂದು ಇಡೀ ಜನ ಸಮೂಹ ವಾಸಿಸುವಂಥ ಕರಾವಳಿಯ ಹೆಸರನ್ನು ಇಟ್ಟು ಸಿನಿಮಾ ಮಾಡಿದ್ದೀರಿ. ಆ ಸಿನಿಮಾದ ವ್ಯಾವಹಾರಿಕ ಸಂಬಂಧಗಳನ್ನು ನೀವು ಚರ್ಚೆ ಮಾಡ್ಕೋಬೇಕಿತ್ತು, ಅಥವಾ ಸಿನಿಮಾ ರಿಲೀಸ್ಗೂ ಮುನ್ನವೇ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಾಗಿರುವಂತಹ ಒಂದು ನೈತಿಕತೆ ಇರಬೇಕಿತ್ತು ಅಂಥೇಳಿ ಸಿನಿಮಾ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಸಿನಿಮಾ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ನಾಯಕ ನಟನನ್ನು ಹೊರತುಪಡಿಸಿ ಈ ಟ್ರೈಲರ್ ಲಾಂಚನ್ನು ಮಾಡಿದ್ದೂ ಅಲ್ಲದೆ ನಾಯಕ ನಟನಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಆ ನಾಯಕ ನಟ, ಅಂದರೆ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳ ಸಂಘದ ಸದಸ್ಯರು ಆ ಜಾಗದಲ್ಲಿ ವ್ಯಕ್ತಪಡಿಸಿದರು. ಮಧ್ಯಪ್ರವೇಶಿಸಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಏಕಾಏಕಿ ಅಲ್ಲಿನ ಸಮಸ್ಯೆಯನ್ನು ಅಥವಾ ಅಲ್ಲಿ ನಡೀತಾ ಇದ್ದಂಥ ಪ್ರಕ್ಷುಬ್ಧತೆಯನ್ನು ಶಾಂತ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಆದರೂ ಕೂಡ ಕೊನೆಗೂ ಮನವೊಲಿಸಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಆದರೆ ಸಿನಿಮಾ ರಿಲೀಸ್ ಮತ್ತು ಉಳಿದಿರುವಂಥ ಡಬ್ಬಿಂಗ್ ಪಾರ್ಟ್ನಲ್ಲಿ ಪ್ರಜ್ವಲ್ ದೇವರಾಜ್ ಭಾಗಿಯಾಗಬೇಕು ಅಂತಂದರೆ ಅವರ ಉಳಿದ ಪೇಮೆಂಟನ್ನು ಕ್ಲಿಯರ್ ಮಾಡಲೇಬೇಕು ಅನ್ನುವಂಥ ಷರತ್ತನ್ನು ಪ್ರಜ್ವಲ್ ದೇವರಾಜ್ ಸಿನಿಮಾ ತಂಡಕ್ಕೆ, ಇಡೀ ಕರಾವಳಿಯ ಚಿತ್ರತಂಡಕ್ಕೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರಿಬ್ಬರ ನಡುವಿನ ಸಂವಹನದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ನಿಂದಾಗಿ ಇಷ್ಟೆಲ್ಲ ನಾಟಕಗಳು, ಇಷ್ಟೆಲ್ಲ ಹೈ ಡ್ರಾಮಾಗಳು ಇವತ್ತು ಆ ಪ್ರತಿಷ್ಠಿತ ಥಿಯೇಟರ್ನಲ್ಲಿ ನಡಿಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಅದರ ಒಂದಿಷ್ಟು ದೃಶ್ಯಗಳು, ಅಲ್ಲಿನ ಒಂದಿಷ್ಟು ಮಾತಿನ ಚಕಮಕಿ ನೋಡಿ. ಯಾರು ಬರ್ಬೇಡಿ ದಯವಿಟ್ಟು. ರಾತ್ರಿ ನೀವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಜೊತೆ ಇದ್ದು ಕೆಲಸ ಮಾಡಿದ್ವಿ ನಾವು. ಹೀರೋ ವಾಯ್ಸ್ ಇಲ್ಲ ಅಂತಂದ್ರೆ ನಾವು ಬೇಜಾರಾಗಲ್ವಾ? ಇವಾಗ ನಾನು 48 ದಿನ ಕೆಲಸ ಮಾಡಿದೀನಿ ಕಾಂತಾರ ಸಿನಿಮಾದಲ್ಲಿ. ಪಾಸಿಂಗ್ ಶಾಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ ಕೇಳಿ, ಒಬ್ಬ ಡೈರೆಕ್ಟರ್ಗೆ ಒಂದ್ ನಿಮಿಷ ಕೇಳೋಣ. ಯಾವ್ದು ಇವಾಗ ಕರಾವಳಿ ನೇಟಿವಿಟಿಗೆ ಗುರು ಸರ್, ನಿಮ್ಮಲ್ಲಿ ಸಮಸ್ಯೆ ಇದ್ರು ಕೂಡ ದಯವಿಟ್ಟು ಅದನ್ನ ನೇರವಾಗಿ ಹೇಳ್ಬಿಡಿ ಸರ್. ಏನೋ ಸಮಸ್ಯೆ ಈಗ ಈ ಟೀಮ್ ಒಳಗೆ ಆಯ್ತು ಅಂತ ಹೇಳಿ. ಈಗ ಪ್ರಜ್ವಲ್
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.